ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಯಾಗರಾಜಲ್ಲಿ ಮಹಾಕುಂಭಮೇಳ ಅತ್ಯಂತ ವೈಭವೋಪೇತವಾಗಿ ನಡೀತಾ ಇದೆ. ಕೋಟ್ಯಂತರ ಸನಾತನಿಗಳು ಒಂದು ಕಡೆ ಸೇರುವ ಈ ಮಹಾಮೇಳ ಜಗತ್ತಿನ ನಾನಾ ದೇಶಗಳ ಆಕರ್ಷಣೆಗೆ ಕೂಡ ಕಾರಣ ಆಗ್ತಾ ಇದೆ. ಹಾಗೆ ಪಾಕಿಸ್ತಾನ ಸೇರಿದಂತೆ ಸಾಕಷ್ಟು ಇಸ್ಲಾಮಿಕ್ ದೇಶಗಳು, ಯುರೋಪಿಯನ್ ದೇಶಗಳಲ್ಲಿ ಅತಿ ಹೆಚ್ಚು ಗೂಗಲ್ ಮಾಡಲ್ಪಟ್ಟಿರುವುದು ಕುಂಭಮೇಳ. ಹಾಗೆ ಸನಾತನ ಧರ್ಮದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿರೋ ಸಾಕಷ್ಟು ವಿದೇಶಿಯರು ಕೂಡ ಕುಂಭಮೇಳಕ್ಕೆ ಬಂದಿದ್ದಾರೆ. ಪವಿತ್ರ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಕುಂಭಮೇಳದ ವಾತಾವರಣವನ್ನು ಕೆಡಿಸುವ, ಆ ಮಹಾಮೇಳದ ಬಗ್ಗೆ ಅಪಪ್ರಚಾರ ಮಾಡುವ ಪ್ರಯತ್ನಗಳು, ಸನಾತನ ಧರ್ಮದ ನಂಬಿಕೆಗಳ ಬಗ್ಗೆ ಅವಹೇಳನಕಾರಿಯಾದ ಮಾಹಿತಿಗಳನ್ನು ಬಿತ್ತರಿಸುವ ಪ್ರಯತ್ನಗಳು ಕೂಡ ಅಲ್ಲಿ ನಿರಂತರವಾಗಿ ನಡೀತಾ ಇವೆ. ಸನಾತನಿಗಳ ವಿರುದ್ಧ ವಿಷಕಾರುವ ಕೆಲಸ ಕುಂಭಮೇಳದಲ್ಲಿ ಕೂಡ ಕಂಡು ಬರ್ತಾ ಇದೆ. ಅಂಥದ್ದೇ ಒಂದು ಪ್ರಯತ್ನವನ್ನ ಅಲ್ಲಿನ ನಾಗಾ ಸಾಧುಗಳು ಭಗ್ನಗೊಳಿಸಿರೋದಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಕುಂಭಮೇಳದ ವಿರುದ್ಧ ಯಾಕೆ ಪ್ರಪಗಂಡಾದ ಯುದ್ಧ? ಸನಾತನ ಧರ್ಮದ ನಂಬಿಕೆಗಳನ್ನು ಹಾಳು ಮಾಡೋ ಪ್ರಯತ್ನದ ಮೂಲಕ ಯಾರಿಗೇನು ಸಿಗುತ್ತೆ? ಪ್ರಯಾಗರಾಜಲ್ಲಿ ಏನೆಲ್ಲ ಅಪಪ್ರಚಾರದ ಕೆಲಸಗಳಾಗ್ತಾ ಇವೆ, ಬನ್ನಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಅನ್ನೋದು ನಿಜ. ಆದರೆ ಅತಿ ಹೆಚ್ಚು ಧಾರ್ಮಿಕ ದಾಳಿಗಳಿಗೆ ಒಳಗಾಗೋದು ಕೂಡ ಹಿಂದೂಗಳೇ. ಬಹುಶಃ ಎಲ್ಲ ಮತಗಳನ್ನು ಗೌರವಿಸುವ, ಯಾರಿಗೂ ನೋವುಂಟು ಮಾಡಬಾರದು ಅನ್ನೋ ಸನಾತನ ಮನಸ್ಥಿತಿನೇ ಹಿಂದೂಗಳ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇದೆಯಾ ಗೊತ್ತಿಲ್ಲ. ಎಲ್ಲೋ ಕೆನಡಾದಲ್ಲಿ, ಇನ್ನೆಲ್ಲೋ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಸನಾತನ ಸಂಪ್ರದಾಯಗಳನ್ನು ಪಾಲಿಸುವವರ ಮೇಲೆ ದಾಳಿಗಳು, ಮಾನಸಿಕ ದಾಳಿಗಳು. ಆದರೆ ಅಲ್ಲಿನ ಜನಕ್ಕೆ ಮತದ ಕುರಿತಾದ ಭಯ ಶುರುವಾಗಿದೆ. ಅಲ್ಲಿ ಬಹುಸಂಖ್ಯಾತರು ಹಿಂದೂಗಳನ್ನ ಸಹಿಸ್ತಾ ಇಲ್ಲ ಅಂತ ಅಂದ್ಕೋಬಹುದು. ಆದರೆ ಭಾರತದಲ್ಲಿ ಸನಾತನ ಸಂಸ್ಕೃತಿಯ ಮೂಲ ಸ್ಥಾನದಲ್ಲಿ ಕೂಡ ಸನಾತನಿಗಳ ಮೇಲೆ ದಾಳಿಗಳಾಗೋದು ಅಂದ್ರೆ ಏನು? ಇವತ್ತು ಹಿಂದೂಗಳ ನಂಬಿಕೆಗಳು, ಆಚರಣೆಗಳನ್ನ ಮೌಢ್ಯಗಳು ಅಂತ ಕರೆಯೋ ಸ್ವಯಂ ಘೋಷಿತ ಪ್ರಗತಿಪರರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ದುರಂತ ಏನು ಅಂದ್ರೆ, ಅವರು ಕೂಡ ಸನಾತನ ಪರಂಪರೆಯ ಹಿನ್ನೆಲೆಯಿಂದಲೇ ಬಂದವರಾಗಿರ್ತಾರೆ, ಮಧ್ಯೆ ದಾರಿ ತಪ್ಪಿರ್ತಾರೆ, ಅಥವಾ ಕ್ರಿಪ್ಟೋ ಹಿಂದೂಗಳಾಗಿರ್ತಾರೆ. ಅಂದರೆ ಹೆಸರು ಹಿಂದೂ, ಅನ್ಯ ಮತವನ್ನು ಒಪ್ಪಿ ಅಪ್ಪಿದ ಮನಸ್ಸು. ಅವರ ಕಣ್ಣಿಗೆ ಸನಾತನ ಧರ್ಮದ ಆಚರಣೆಗಳು ಮೌಢ್ಯದ ಥರ ಕಾಣೋದಕ್ಕೆ ಶುರುವಾಗುತ್ತವೆ. ಮೌಢ್ಯ ತುಂಬಿಕೊಂಡ ಇನ್ನಿತರ ಮತಗಳು ಪ್ರಗತಿ ಪಥದ ಹಾಗೆ ಕಾಣೋದಕ್ಕೆ ಶುರುವಾಗುತ್ತವೆ. ಇನ್ನು ಈಗ ಈ ತುಕಡೆ ಗ್ಯಾಂಗ್ಗಳ ಕಣ್ಣು ಕುಂಭಮೇಳವನ್ನು ಕೂಡ ಬಿಟ್ಟಿಲ್ಲ. ಅಫ್ಕೋರ್ಸ್ ಇದು ಭಾರತಕ್ಕೆ ಹೊಸತೇನಲ್ಲ ಬಿಡಿ. ಈ ಹಿಂದೆ ಈ ದೇಶದ ಮೇಲೆ ದಾಳಿ ನಡೆಸಿದ ಅನ್ಯಮತೀಯರು ಇಲ್ಲಿ ಇದೇ ಕೆಲಸವನ್ನ ಮಾಡ್ತಾ ಹೋಗಿದ್ದು. ಕೆಲವರು ಸನಾತನ ಧರ್ಮವನ್ನ ಹಾಳು ಮಾಡೋದಕ್ಕೆ ಭೌತಿಕ ದಾಳಿಗಳನ್ನ ಮಾಡಿದ್ರು, ಮಂದಿರಗಳನ್ನ ಕೆಡವಿದ್ರು. ಮತ್ತೆ ಕೆಲವರು ನಮ್ಮ ಗ್ರಂಥಗಳಲ್ಲಿ ವಿಷ ತುಂಬುವ ಕೆಲಸವನ್ನ ಮಾಡಿದ್ರು. ಮಾನಸಿಕವಾಗಿ ನಮ್ಮನ್ನ ಸನಾತನ ಧರ್ಮದಿಂದ ದೂರ ಇಡೋ ಪ್ರಯತ್ನವನ್ನ ನಿರಂತರವಾಗಿ ಪ್ರಪಗಂಡಾಗಳ ಮೂಲಕ ಮಾಡ್ತಾ ಹೋದ್ರು. ಅದು ಅವತ್ತೂ ನಡೀತಾ ಇತ್ತು, ಇವತ್ತಿಗೂ ಅದು ಮುಂದುವರಿತಲೇ ಬರ್ತಾ ಇದೆ. ಇನ್ನು ಭಾರತದ ಕುಂಭಮೇಳ ಅನ್ನೋದಿದೆ ನೋಡಿ, ಇದು ಜಗತ್ತಲ್ಲೇ ಅತಿ ಹೆಚ್ಚು ಜನರನ್ನ ಒಂದೆಡೆಗೆ ಸೇರಿಸುವ ಮಹಾಮೇಳ. ಕಳೆದ ಕುಂಭಮೇಳಕ್ಕೆ ಸುಮಾರು 20 ಕೋಟಿ ಜನ ಸೇರಿದ್ರು ಅಂತ ಹೇಳಲಾಗುತ್ತೆ. ಈ ಬಾರಿ ಅದು 40 ಕೋಟಿಯನ್ನು ಮೀರೋ ಸಾಧ್ಯತೆಗಳಿವೆ. ಮೊದಲ 2 ದಿನ ಅಮೃತ ಸ್ನಾನಕ್ಕೆ ಸೇರಿದವರ ಸಂಖ್ಯೆ ಸುಮಾರು 3 ಕೋಟಿಗಿಂತಲೂ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. 3 ಕೋಟಿ ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದ ಅರ್ಧದಷ್ಟು ಜನಸಂಖ್ಯೆ. ಇಷ್ಟೊಂದು ಜನ 2 ದಿನಗಳಲ್ಲಿ ಕುಂಭಮೇಳವನ್ನು ಸಂದರ್ಶಿಸಿದ್ದಾರೆ. ಹೀಗಾಗಿ ಕುಂಭ ಮುಗಿಯುವ ವೇಳೆಗೆ 40 ಕೋಟಿ ಜನ ಅಲ್ಲಿಗೆ ಭೇಟಿ ಕೊಟ್ಟರೆ ಅಚ್ಚರಿ ಪಡಬೇಕಿಲ್ಲ. ಅಷ್ಟೊಂದು ಜನ ಸೇರ್ತಿದ್ದಾರೆ ಅಂದಮೇಲೆ ಅಲ್ಲಿ ಒಂದಷ್ಟು ಜನರ ಹೊಟ್ಟೆಗೆ ಬೆಂಕಿ ಬೀಳದೆ ಇದ್ದಿತೆ. ಸೊ ಕುಂಭಮೇಳದ ಬಗ್ಗೆ ಏನಾದರೂ ಒಂದಷ್ಟು ಅಪಪ್ರಚಾರಗಳನ್ನು ಮಾಡಬೇಕು, ಅದನ್ನು ಕೆಡಿಸಬೇಕು, ಅಲ್ಲಿ ಭಯ ಹುಟ್ಟಿಸಬೇಕು. ಈ ಥರದ ಪ್ರಯತ್ನಗಳು ಅಲ್ಲಿ ನಿರಂತರವಾಗಿ ನಡೀತಾ ಇವೆ. ಸಂಕ್ರಾಂತಿಯ ಅಮೃತ ಸ್ನಾನದ ದಿನ ಅಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ತುತ್ತಾಗಿ ಸಾವಿಗೀಡಾದ್ರು ಅಂತ ಒಂದು ಸುಳ್ಳು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು. ಆದರೆ ಪ್ರಯಾಗರಾಜಲ್ಲಿ ಈ ಬಾರಿ ಅಂಥ ಯಾವ ಕಾಲ್ತುಳಿತವೂ ನಡೆದಿಲ್ಲ ಅನ್ನೋದು ಆಮೇಲೆ ಗೊತ್ತಾಯ್ತು. ಇನ್ನು ಅಲ್ಲಿಗೆ ಬಂದ ಸಾಧ್ವಿಗಳನ್ನ ಗುರಿಯಾಗಿಸಿಕೊಂಡು ಒಂದಷ್ಟು ಜನ ವಿಡಿಯೋಗಳನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ಕುಂಭಮೇಳಕ್ಕೆ ಬಂದಿರುವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಷಿಯರ್ ಹರ್ಷ ರಿಚಾರಿಯಾ ಹಿಂದೆ ಸಾಕಷ್ಟು ಮೀಡಿಯಾಗಳು ಬೀಳ್ತಾ ಇವೆ. ಆಕೆಯನ್ನ ಸಾಧ್ವಿ ಅಂತ ಬಿಂಬಿಸ್ತಾ, ಆಕೆಯ ಹಳೆಯ ಒಂದಷ್ಟು ಫೋಟೋಗಳನ್ನು ಹಾಕ್ತಾ ಸಾಧ್ವಿಯರ ಬಗ್ಗೆ ಅಪಪ್ರಚಾರ ಮಾಡೋ ಪ್ರಯತ್ನಗಳಲ್ಲಿ ನಡೀತಾ ಇವೆ. ಆ ಹೆಣ್ಣು ಮಗಳು, ನಾನು ಸಾಧ್ವಿ ಅಲ್ಲ, ನನ್ನನ್ನು ಬಿಟ್ಟು ಬಿಡ್ರಿ, ಅಂಥ ಯಾವ ದೀಕ್ಷೆಯನ್ನು ನಾನು ತಗೊಂಡಿಲ್ಲ, ಜಸ್ಟ್ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡ್ರು ಆಕೆಯನ್ನ ಸಾಧ್ವಿ ಅಂತ ಬಿಂಬಿಸೋ ಪ್ರಯತ್ನಗಳು ನಿಂತಿಲ್ಲ. ಇದೆಲ್ಲ ಒಂದು ಕಡೆ ಆದರೆ ಪ್ರಯಾಗರಾಜಲ್ಲಿ ಕುಂಭಮೇಳ ಅನ್ನೋದೇ ಒಂದು ಮೌಢ್ಯ ಅಂತ ಪೋಸ್ಟರ್ಗಳನ್ನು ಹಿಡ್ಕೊಂಡು ಕುಂಭಮೇಳದ ವಿರುದ್ಧ ಸಾಹಿತ್ಯ ಇಟ್ಕೊಂಡು ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದ ತುಕಡೆ ಗ್ಯಾಂಗ್ ಒಂದನ್ನು ನಾಗಾ ಸಾಧುಗಳೇ ಹಿಡಿದು ಪಾಠ ಕಲಿಸಿ ಅಲ್ಲಿಂದ ಕಳುಹಿಸಿಕೊಟ್ಟ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಗೆಳೆಯರೆ,
ಟ್ವೀಟ್ ಆಗ್ತಾ ಇರೋ ಈ ವಿಡಿಯೋ ಸಂಕ್ರಾಂತಿಯ ಅಮೃತ ಸ್ನಾನದ ಸಂದರ್ಭದಲ್ಲಿ ನಡೆದ ಘಟನೆಯ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಸಂಗಮಕ್ಕೆ ಹೋಗೋ ಹಾದಿಯಲ್ಲಿ ಕೆಲವರು ಸ್ಟಾಲ್ ಒಂದನ್ನು ಹಾಕೊಂಡು ಅಲ್ಲಿ ಕುಂಭಮೇಳದ ವಿರುದ್ಧ ಇರೋ ಒಂದಷ್ಟು ಸಾಹಿತ್ಯವನ್ನು ಹಂಚುತ್ತಾ ಮೈಕುಗಳಲ್ಲಿ ಕುಂಭಮೇಳ ಅನ್ನೋದು ಮೌಢ್ಯ ಅಂತ ಹೇಳ್ತಾ ಪೋಸ್ಟರ್ಗಳನ್ನು ಕೂಡ ಹಚ್ಚುತ್ತಾ ಇದ್ದದ್ದು ನಾಗಾ ಸಾಧುಗಳ ಕಣ್ಣಿಗೆ ಬಿದ್ದಿದೆ. ಪುಣ್ಯ ಅಂದ್ರೆ ಈ ಬಾರಿ ನಾಗಾ ಸಾಧುಗಳು ಕೂಡ ತುಂಬಾ ತಾಳ್ಮೆಯಿಂದ ವರ್ತಿಸಿದ್ದಾರೆ. ಆ ಸ್ಟಾಲ್ ಅನ್ನು ಕಿತ್ತು ಹಾಕಿದ್ದಾರೆ, ಸಾಹಿತ್ಯವನ್ನು ಹರಿದು ಹಾಕಿದ್ದಾರೆ ಮತ್ತು ಅದನ್ನು ಹಂಚುತ್ತಾ ಅಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ತುಕಡೆ ಗ್ಯಾಂಗ್ ಏನಿತ್ತು ಅವರನ್ನ ಅಲ್ಲಿಂದ ಸುರಕ್ಷಿತವಾಗಿ ಕಳುಹಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾಗಾ ಸಾಧುಗಳಿಗೆ ಇಷ್ಟೊಂದು ಸಹನೆ ಇರೋದಿಲ್ಲ. ಅದು ಫೆರೋಷಿಯಸ್ ಸಾಧು ಪಡೆ, ಶಾಸ್ತ್ರಕ್ಕಿಂತ ಹೆಚ್ಚು ಶಸ್ತ್ರಕ್ಕೆ ಪ್ರಾಧಾನ್ಯವನ್ನು ಕೊಡುವ ಧರ್ಮರಕ್ಷಕರ ಪಡೆ ಅದು. ಈ ಧರ್ಮದ್ರೋಹಿಗಳ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಅಲ್ಲಿ ಯಾವ ಅನಾಹುತನೂ ಆಗಿಲ್ಲ, ಅವರನ್ನ ಅಲ್ಲಿಂದ ಕಳುಹಿಸಿಕೊಡಲಾಗಿದೆ. ಇನ್ನು ಈ ವಿಡಿಯೋನ ಒಮ್ಮೆ ಗಮನಿಸಿ ನೋಡಿ. ಕುಂಭಮೇಳ ಅನ್ನೋದೊಂದು ಮೌಢ್ಯ ಅನ್ನೋ ಥರದ ಸಾಹಿತ್ಯವನ್ನು ಹಂಚೋದಿಕ್ಕೆ ಅಲ್ಲಿ ಸ್ಟಾಲ್ ಹಾಕೊಂಡಿದ್ದ ಅಪಪ್ರಚಾರ ಮಾಡ್ತಾ ಇದ್ದ ಈ ಹುಡುಗರಿಗೆ ಇನ್ನೂ ವಯಸ್ಸು 30 ಮುಟ್ಟಿದಂತೆ ಕಾಣ್ತಾ ಇಲ್ಲ. ಈ ಹುಡುಗಿಯರ ತಲೆ ಕೆಡಿಸಿ ಅವರನ್ನು ಇಂಥ ಕೃತ್ಯಗಳಿಗೆ ಯಾರೋ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಕಾಲೇಜಿಗೆ ಹೋಗೋ ವಯಸ್ಸಲ್ಲಿ ಧರ್ಮ, ಆಚರಣೆ, ವಿಜ್ಞಾನ ಇದು ಯಾವುದೂ ಗೊತ್ತಿಲ್ಲದ ಎಡಬಿಡಂಗಿ ವಯಸ್ಸಿನ ಹುಡುಗರು ಕುಂಭಮೇಳಕ್ಕೆ ಬಂದು ಅಲ್ಲಿ ಯಾವನೋ ತಲೆ ಕೆಟ್ಟವನು ಬರ್ಕೊಟ್ಟು ಸಾಹಿತ್ಯವನ್ನು ಹಂಚುತ್ತಾರೆ ಅಂದರೆ ಅದರ ಹಿಂದೊಂದು ಸಂಚು ಮತ್ತು ಅದಕ್ಕಾಗಿ ಒಂದಷ್ಟು ಹಣ ಇಲ್ಲದೆ ಈ ಕೆಲಸ ನಡೆಯುತ್ತಾ? ಇದು ಸನಾತನ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡುವ, ಸನಾತನ ಧರ್ಮದ ಮೇಲಿನ ನಂಬಿಕೆಯನ್ನ ಸಡಿಲಗೊಳಿಸುವ ಪ್ರಯತ್ನದ ಭಾಗ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಗೆಳೆಯರೆ, ಇಂಥ ಪ್ರಯತ್ನವನ್ನು ಮಾಡಿನೇ ಜಗತ್ತಿನ ನಾನಾ ಭಾಗಗಳಲ್ಲಿನ ನಾನಾ ನಾಗರಿಕತೆಗಳು, ಸಂಸ್ಕೃತಿಗಳು ಇವತ್ತು ಹೇಳ ಹೆಸರಿಲ್ಲದ ಹಾಗೆ ನಾಶ ಆಗಿ ಹೋಗಿವೆ. ಆದರೆ ಅನಾದಿ ಕಾಲದಿಂದಲೂ ಇನ್ನೂ ಉಳ್ಕೊಂಡು ಬರ್ತಾ ಇರೋದು ಸನಾತನ ಧರ್ಮ ಮಾತ್ರ. ಅದನ್ನ ಸಹಿಸೋದಕ್ಕೆ ಸಾಕಷ್ಟು ಜನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸನಾತನ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡುವ, ನಮ್ಮ ನಂಬಿಕೆಗಳನ್ನ ಸಡಿಲಗೊಳಿಸುವ ಪ್ರಯತ್ನವೊಂದು ಸದ್ದಿಲ್ಲದೆ ನಡೀತಲೇ ಹೋಗ್ತಾ ಇದೆ. ಅದರ ಭಾಗವಾಗಿನೇ ಕುಂಭಮೇಳದಲ್ಲೂ ಕೂಡ ಇಂಥ ಅಪಸವ್ಯಗಳು ಕಾಣಿಸಿಕೊಳ್ತಾ ಇವೆ. ಇನ್ನು ಕುಂಭಮೇಳ ಅನ್ನೋದು ಭಾರತದ ಬಹುದೊಡ್ಡ ಸಮುದಾಯವೊಂದರ ನಂಬಿಕೆ ಮತ್ತು ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇರೋ ಸಂಪ್ರದಾಯ. ಅದು ಈ ದೇಶದ ಜನರನ್ನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರೇಪಿಸಿದೆ. ಈ ನೆಲಕ್ಕೊಂದು ರಾಷ್ಟ್ರೀಯ ಏಕತೆಯನ್ನು ಕೊಟ್ಟಿದೆ. ಅಲ್ಲಿ ಧರ್ಮ ಸಂಸತ್ತು ನಡೆಯುತ್ತೆ. ನಾನಾ ಪಂಥ ಪಂಗಡಗಳ ಸಾಧು ಸಂತರಲ್ಲಿಗೆ ಬಂದು ಸೇರ್ತಾರೆ. ಅವರನ್ನ ಭೇಟಿಯಾಗೋದಕ್ಕೆ ವಿದೇಶಗಳಿಂದ ಕೂಡ ಒಂದಷ್ಟು ಜನ ಬರ್ತಾರೆ. ಅಲ್ಲಿ ಧರ್ಮ ಜಿಜ್ಞಾಸುಗಳು ಸೇರ್ಕೋತಾರೆ. ಧರ್ಮದ ಬಗ್ಗೆ ಚರ್ಚೆಗಳಾಗತ್ವೆ. ಧರ್ಮವನ್ನು ಉಳಿಸೋದಕ್ಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ಅಲ್ಲೊಂದಷ್ಟು ಯೋಜನೆಗಳು ಸಿದ್ಧಗೊಳ್ಳುತ್ತವೆ. ಇದೆಲ್ಲದರ ಜೊತೆಗೆ ಅಲ್ಲಿ ಕೋಟ್ಯಂತರ ರೂಪಾಯಿಗಳ ವಹಿವಾಟು ನಡೆಯುತ್ತೆ. ಸಾಕಷ್ಟು ಜನರ ಬದುಕುಗಳು ನಡೆಯುತ್ತವೆ. ಮಾರುಕಟ್ಟೆಯಲ್ಲಿ ಹಣ ಚಲಾವಣೆ ಆಗುತ್ತೆ. ನಿಮಗೆ ಗೊತ್ತಿರಲಿ, ಅಲ್ಲಿ ಸಾಮಾನ್ಯ ಚಹಾ ಮಾರಾಟ ಮಾಡೋ ವ್ಯಕ್ತಿ ಕೂಡ ದಿನಕ್ಕೆ 6ರಿಂದ 8 ಸಾವಿರ ರೂಪಾಯಿವರೆಗೆ ಗಳಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಂಥ 10-12 ಸಾವಿರ ಚಹಾ ಮಾರಾಟಗಾರರು ಕುಂಭಮೇಳದಲ್ಲಿದ್ದಾರೆ. ದಿನಕ್ಕೆ 6ರಿಂದ 8 ಸಾವಿರ ಅಂದರೆ ಒಂದು ತಿಂಗಳ ಅವರ ವ್ಯಾಪಾರ ಎಷ್ಟಾಗಬಹುದು? ದಿನಕ್ಕೆ ಬರೀ ಚಹಾದಿಂದಲೇ ಅಲ್ಲಿ ಚಲಾವಣೆ ಆಗುವ ಹಣ ಇನ್ನೆಷ್ಟಿರಬಹುದು ಲೆಕ್ಕ ಹಾಕಿ ನೋಡಿ. ಇನ್ನು ಕರಕುಶಲ ಉದ್ಯಮ, ಹೋಟೆಲ್ಗಳು, ವಸತಿ ವ್ಯವಸ್ಥೆಗಳನ್ನು ಮಾಡೋರು, ಟ್ರಾವೆಲ್ ಕಂಪನಿಗಳು, ಆಟೋಗಳು, ಟ್ಯಾಕ್ಸಿಗಳು, ಯಾರ್ಯಾರ ಬದುಕುಗಳಿಗೆ ಈ ಒಂದು ತಿಂಗಳ ಮೇಳ ಬೆಳಕು ಕೊಡ್ತಾ ಇದೆ, ಯಾರ್ಯಾರ ಜೇಬುಗಳನ್ನು ತುಂಬಿಸ್ತಾ ಇದೆ ಅಲ್ವಾ? ನಂಬಿಕೆಗಳನ್ನು ಪಕ್ಕಕ್ಕಿಟ್ಟು ಕೂಡ ಆರ್ಥಿಕವಾಗಿ ಸಮಾಜದ ಎಲ್ಲ ವರ್ಗಗಳ ಜನಕ್ಕೆ ಇಷ್ಟೊಂದು ಆದಾಯವನ್ನು ತಂದುಕೊಡೋ ಇನ್ಯಾವ ಮತದ ಆಚರಣೆ ಈ ಜಗತ್ತಲ್ಲಿದೆ? ಒಂದ್ಸರಿ ಹೇಳಿ ನೋಡಿ. ಇಂಥ ಕುಂಭಮೇಳದ ಬಗ್ಗೆ ಯಾಕಿಷ್ಟೊಂದು ದ್ವೇಷ? ಯಾರದ್ದೋ ನಂಬಿಕೆಗಳನ್ನು ಹೀಯಾಳಿಸೋದು, ಅದು ಮೌಢ್ಯ ಅಂತ ಜರಿಯೋದು ಪ್ರಗತಿಪರ ಲಕ್ಷಣ ಅಂತ ಖಂಡಿತ ಅನ್ನಿಸ್ಕೊಳ್ಳೋದಿಲ್ಲ. ಅದು ಅಮಾನವೀಯ ಅನ್ನಿಸ್ಕೊಳ್ಳುತ್ತೆ, ಬೇರೆಯವರಿಗೆ ಮಾಡುವ ಅವಮಾನ ಅನ್ನಿಸ್ಕೊಳ್ಳುತ್ತೆ. ಇನ್ನು ಅಲ್ಲಿ ಇನ್ನೂ ಒಂದು ಘಟನೆ ಕೂಡ ನಡೆದಿದೆ. ಮೊನ್ನೆ ಜುನಾ ಅಖಾಡದ ಮಹಾಮಂಡಲೇಶ್ವರ ಯತಿ ನೃಸಿಂಹಾನಂದಗಿರಿ ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ಅವರ ಗುಡಾರದ ಬಳಿಗೆ ಯುವಕನೊಬ್ಬ ಬಂದಿದ್ದಾನೆ. ಅವನು ತನ್ನ ಹೆಸರನ್ನು ಆಯುಷ್ ಅಂತ ಹೇಳ್ಕೊತಾನೆ. ಯಾಕೋ ಅನುಮಾನ ಬಂದು ಐಡೆಂಟಿಟಿ ಕಾರ್ಡನ್ನು ಕೇಳಿದ್ದಾರೆ. ಅಂಥದ್ದೇನೂ ಅವನ ಬಳಿ ಇರಲಿಲ್ಲ. ಆ ನಂತರ ಸಂಶಯದ ಮೇರೆಗೆ ಅವನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಅಲ್ಲಿ ಗೊತ್ತಾಗಿದ್ದೇನು ಅಂದರೆ ಅವನ ಹೆಸರು ಆಯುಷೇ ಅಲ್ಲ, ಅವನು ಅಯೂಬ್. ಅವನು ಯಾಕೆ ಅಲ್ಲಿಗೆ ಬಂದ? ಯತಿ ನೃಸಿಂಹಾನಂದಗಿರಿ ಅವರ ಗುಡಾರಕ್ಕೆ ಬಂದು ಅವರನ್ನು ಭೇಟಿ ಮಾಡಬೇಕು ಅಂತ ಅವನು ಯಾಕೆ ಬಯಸಿದ್ದ? ತನಿಖೆ ನಡೀತಾ ಇದೆ. ಹಾಗೆ ಸಾಧುಗಳ ವೇಷದಲ್ಲಿ ಕುಂಭಮೇಳಕ್ಕೆ ಉಗ್ರರು ಬಂದಿದ್ದಾರೆ ಅಂತ ಕೆಲವರು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲ ಕೂಡ ಅಲ್ಲೊಂದಷ್ಟು ಗೊಂದಲಗಳನ್ನ, ಭಯವನ್ನ ನಿರ್ಮಾಣ ಮಾಡೋ ಪ್ರಯತ್ನದ ಭಾಗ. ಇನ್ನು ಕುಂಭಮೇಳಕ್ಕೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸದ್ಯಕ್ಕೆ ಕುಂಭಮೇಳ ಯಾವ ಅಡ್ಡಿ ಅಡಚಣೆಗಳು ಇಲ್ಲದೆ ಸಾಂಗವಾಗಿ ಶಾಂತಿಯುತವಾಗಿ ನಡೀತಾ ಇದೆ. ನಿಮಗೂ ಆಸಕ್ತಿ ಇದ್ದರೆ ಫೆಬ್ರವರಿ ಮೊದಲ ವಾರದಲ್ಲಿ ಅಲ್ಲಿಗೆ ಹೋಗಿ ಬನ್ನಿ. ಸ್ವಲ್ಪ ಜನ ಕಡಿಮೆ ಆಗಿರೋ ಸಾಧ್ಯತೆ ಇರುತ್ತೆ. ಇನ್ನು ಮೊನ್ನೆ
ಕುಂಭಮೇಳದ ಆರಂಭದ ದಿನ ಮಾಡಿದ್ದ ವಿಡಿಯೋದಲ್ಲಿ ಕೆಲವರು ಸರಸ್ವತಿ ನದಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಲ್ಲಿದ್ದಾಳೆ ಸರಸ್ವತಿ? ಆ ನದಿ ಕಾಣೆಯಾಗಿ ಸಹಸ್ರಾರು ವರ್ಷಗಳಾದವಲ್ಲ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಕೆಲವರು ಸರಸ್ವತಿ ಅನ್ನೋದೇ ಇಲ್ಲ, ಹೀಗಿರುವಾಗ ಪ್ರಯಾಗಕ್ಕೆ ಹೇಗೆ ಸರಸ್ವತಿ ನದಿ ಬರೋದಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. ಗೆಳೆಯರೆ, ಸರಸ್ವತಿ ನದಿ ಬಗ್ಗೆ ನಮ್ಮ ಪುರಾತನ ಇತಿಹಾಸ ಅಂತ ಹೇಳಲಾಗುವ ವೇದಗಳಲ್ಲಿ ಉಲ್ಲೇಖ ಇದೆ. ವೇದಗಳು ಅಂದರೆ ಬರೀ ಮಂತ್ರಗಳು, ಪೂಜಾ ಪದ್ಧತಿಗಳ ಪುಸ್ತಕ ಅಲ್ಲ. ಅದು ಸಹಸ್ರಾರು ವರ್ಷಗಳ ಹಿಂದಿನ ಜನಜೀವನದ ಬಗ್ಗೆ, ಅವತ್ತಿನ ರೀತಿ ರಿವಾಜುಗಳ ಬಗ್ಗೆ, ಭೌಗೋಳಿಕ ವ್ಯಾಪ್ತಿಯ ಮಾಹಿತಿಯನ್ನು ಒಳಗೊಂಡ ಗ್ರಂಥ. ಅದರಲ್ಲಿ ಸರಸ್ವತಿ ನದಿಯ ಉಲ್ಲೇಖ ಇದೆ. ಇನ್ನು ಎರಡನೆಯದ್ದು, ಸರಸ್ವತಿ ಈಗ ಕಾಣ್ತಾ ಇಲ್ಲ ಅನ್ನೋದು. ಆಕೆ ಗುಪ್ತಗಾಮಿನಿಯಾಗಿ ಹರಿತಿದ್ದಾಳೆ ಅನ್ನೋ ನಂಬಿಕೆ ಸನಾತನಿಗಳಲ್ಲಿದೆ. ಈ ಗುಪ್ತಗಾಮಿನಿ ಸರಸ್ವತಿ ಪ್ರಯಾಗರಾಜಲ್ಲಿ ಗಂಗೆ ಹಾಗೂ ಯಮುನೆಯರ ಜೊತೆ ಗುಪ್ತಗಾಮಿನಿಯಾಗೇ ಬಂದು ಸೇರ್ತಾಳೆ ಅನ್ನೋದು ಕೂಡ ಒಂದು ನಂಬಿಕೆ. ಯಾರ ನಂಬಿಕೆಗಳನ್ನು ಸುಳ್ಳು ಅಂತ ಹೇಳುವ ಅಧಿಕಾರ ಯಾರಿಗೂ ಇರೋದಿಲ್ಲ. ಅಟ್ಲೀಸ್ಟ್ ನಿಜ ಏನು ಅನ್ನೋದು ನಿಮಗೆ ಗೊತ್ತಾಗೋವರೆಗೆ ಯಾವುದೂ ಸುಳ್ಳು ಆಗೋದಿಲ್ಲ. ಸೊ ಸರಸ್ವತಿಯ ಬಗ್ಗೆ ಪ್ರಶ್ನೆ ಕೇಳಿದವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.